ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಕನ್ನಡ ಚಿತ್ರರಂಗದ ಹಿರಿಯ ನಟ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ಮಕರ ಸಂಕ್ರಾಂತಿಯ ಸುದಿನದಂದು ಮಲೆನಾಡಿನ ಪವಿತ್ರ ನೆಲದಲ್ಲಿ ಭಕ್ತಿಯ ಪರಾಕಾಷ್ಠೆ ಮೆರೆದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಸುಂದರ ಪರಿಸರದಲ್ಲಿ ನೆಲೆಸಿರುವಂತಹ ಶ್ರೀ ಕ್ಷೇತ್ರ ಬೆಜ್ಜವಳ್ಳಿ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಈ ಬಾರಿ ಶಿವಣ್ಣ ವಿಶೇಷ ಗಮನ ಸೆಳೆದ್ರು. ಮಕರ ಸಂಕ್ರಾಂತಿ ಮತ್ತು ಶ್ರೀಗಳ ಪೀಠಾರೋಹಣದ ವರ್ಧಂತ್ಯೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಶಿವರಾಜ್ ಕುಮಾರ್ ಅವರು ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರೊಂದಿಗೆ ಆಗಮಿಸಿದ್ರು. ಶ್ರದ್ಧಾ ಭಕ್ತಿಯ ಸಂಕೇತವಾಗಿ ಕಪ್ಪು ವಸ್ತ್ರ ಧರಿಸಿ ಇರುಮುಡಿ ಹೊತ್ತಿದ್ದ ಶಿವಣ್ಣ ಅವರನ್ನ ಕಂಡ ಅಭಿಮಾನಿಗಳು ಹಾಗೂ ಭಕ್ತರು ಹರ್ಷ ವ್ಯಕ್ತಪಡಿಸಿದ್ರು. ರಾಜ್ಕುಮಾರ್ ಅವರ ಕುಟುಂಬಕ್ಕೂ ಮತ್ತು ಅಯ್ಯಪ್ಪ ಸ್ವಾಮಿಗೂ ದಶಕಗಳ ಕಾಲದ ಅವಿನಾಭಾವ ಸಂಬಂಧವಿದೆ. ವರ್ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಖ್ಯಾತಿಯ ಉತ್ತುಂಗದಲ್ಲಿದ್ದ ಕಾಲದಲ್ಲೂ ಅತ್ಯಂತ ಸಾಮಾನ್ಯ ಭಕ್ತರಂತೆ ಮಾಲೆ ಧರಿಸಿ ಶಬರಿಮಲೆ ಯಾತ್ರೆಯನ್ನ ಕೈಗೊಳ್ತಾ ಇದ್ರು. ಅಣ್ಣವರು ಶಬರಿಮಲೆಗೆ ಹೋಗುವಾಗ ಅನುಸರಿಸ್ತಾ ಇದ್ದ ಕಠಿಣ ವ್ರತ ಮತ್ತು ಅವರ ಭಕ್ತಿಯ ನಡೆ ಇಂದಿಗೂ ಸ್ಯಾಂಡಲ್ವುಡ್ನಲ್ಲಿ ಮಾದರಿಯಾಗಿದೆ. ತಂದೆಯ ಹಾದಿಯನ್ನ ಚಾಚು ತಪ್ಪದೆ ಪಾಲಿಸ್ತಾ ಇರುವ ಶಿವರಾಜ್ ಕುಮಾರ್ ಈ ಬಾರಿಯೂ ಅಯ್ಯಪ್ಪನ ಮಾಲೆ ಧರಿಸಿ ತಮ್ಮ ಕುಟುಂಬದ ಧಾರ್ಮಿಕ ಪರಂಪರೆಯನ್ನ ಮುಂದುವರೆಸಿದ್ದಾರೆ. ಬೆಚ್ಚವಳ್ಳಿಯ ಸನ್ನಿಧಿಯಲ್ಲಿ ಶಿವಣ್ಣ ಇರುಮುಡಿ ಹೊತ್ತು ದೇವರ ಪೂಜೆಯಲ್ಲಿ ಮಗ್ನರಾದ ದೃಶ್ಯ ಅಣ್ಣಾವರ ಶಬರಿಮಲೆ ಯಾತ್ರೆಯ ನೆನಪುಗಳನ್ನ ಮರುಕಳಿಸುವಂತಿತ್ತು. ಬೆಜ್ಜವಳ್ಳಿ ಕ್ಷೇತ್ರದಲ್ಲಿ ನಡೆದ ವಿಶೇಷ ಸಾರ್ವಜನಿಕ ಸಭೆಯಲ್ಲಿ ನಟ ಶಿವರಾಜ್ ಕುಮಾರ್ ಅವರಿಗೆ ಶ್ರೀ ಹರಿಹರಾತ್ಮಜ ಪೀಠ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು ತಮ್ಮ ಬಾಲ್ಯದಿಂದಲೂ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ಆರಾಧನೆ ನಡೀತಾ ಇರೋದನ್ನ ಸ್ಮರಿಸಿದ್ರು. ನಮ್ಮ ಇಡೀ ಕುಟುಂಬ ಅಯ್ಯಪ್ಪನ ಭಕ್ತರು. ಅಪ್ಪಾಜಿಯವರು ತೋರಿಸಿಕೊಟ್ಟ ಭಕ್ತಿಯ ಮಾರ್ಗದಲ್ಲಿ ನಡೆಯುವುದು ನಮಗೆ ಹೆಮ್ಮೆ ತರುತ್ತದೆ. ಬೆಜ್ಜವಳ್ಳಿಯಂತಹ ಪುಣ್ಯಕ್ಷೇತ್ರಕ್ಕೆ ಮಕರ ಸಂಕ್ರಾಂತಿಯ ದಿನದಂದೇ ಮಾಲಾಧಾರಿಯಾಗಿ ಬರುವ ಸೌಭಾಗ್ಯ ಸಿಕ್ಕಿದ್ದು ನನ್ನ ಪುಣ್ಯ ಎಂದು ಹಂಚಿಕೊಂಡ್ರು. ಪತ್ನಿ ಗೀತಾ ಅವರು ಕೂಡ ಪತಿಯ ಭಕ್ತಿಯ ದಾರಿಗೆ ಸಾಥ್ ನೀಡುವ ಮೂಲಕ ಕಾರ್ಯಕ್ರಮದ ತುಂಬೆಲ್ಲ ಜೊತೆಗಿದ್ರು. ಇದಾಗಿತ್ತು ಈ ಕ್ಷಣದ ಸುದ್ದಿ ವಿಶೇಷ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.